ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು 1967ರಲ್ಲಿ ಬಿಡುಗಡೆಗೊಂಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, 1967ರಲ್ಲಿ ಒಟ್ಟು 26 ಚಲನಚಿತ್ರಗಳು ಬಿಡುಗಡೆಗೊಂಡಿದ್ದು, ಅವುಗಳಲ್ಲಿ 13 ಚಲನಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುತ್ತಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ 1967ರಲ್ಲಿ ಬಿಡುಗಡೆಗೊಂಡಿರುವ ಆ 26 ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 1967ರಲ್ಲಿ ಬಿಡುಗಡೆಗೊಂಡಿರುವ ಮೊದಲನೇ ಮತ್ತು ಕನ್ನಡದ 206ನೇ ಚಲನಚಿತ್ರ ಒಂದೇ ಬಳ್ಳಿಯ ಹೂಗಳು. ಈ ಚಿತ್ರವನ್ನು ಎಂ ನಾಗೇಶ್ವರ ರಾವ್ ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಾಜಶೇಖರ್, ಕೆ.ಎಸ್. ಅಶ್ವಥ್, ಜಯಂತಿ, ಚಂದ್ರಕಲಾ, ಬಿ.ವಿ. ರಾಧಾ, ಬಾಲಕೃಷ್ಣ, ಅತಿಥಿ ಪಾತ್ರದಲ್ಲಿ ಶ್ರೀನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 207ನೇ ಚಲನಚಿತ್ರ ಅನುರಾಧ. ಈ ಚಿತ್ರವನ್ನು ಆರೂರು ಪಟ್ಟಾಭಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಾಜಶೇಖರ್, ಕೆ.ಎಸ್. ಅಶ್ವಥ್, ಪಂಡ್ರಿಬಾಯಿ, ಮೈನಾವತಿ, ನರಸಿಂಹರಾಜು, ವಿಶೇಷ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 208ನೇ ಚಲನಚಿತ್ರ ಪದವೀಧರ. ಈ ಚಿತ್ರವನ್ನು ಸಿ.ವಿ. ಶಿವಶಂಕರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ಕಲ್ಪನಾ, ಎಂ.ಎನ್. ಲಕ್ಷ್ಮೀದೇವಿ, ಬಾಲಕೃಷ್ಣ, ನರಸಿಂಹರಾಜು, ಶಕ್ತಿಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 209ನೇ ಚಲನಚಿತ್ರ ನಕ್ಕರೆ ಅದೇ ಸ್ವರ್ಗ. ಈ ಚಿತ್ರವನ್ನು ಎಂ.ಆರ್. ವಿಠ್ಠಲ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಅರುಣ್ ಕುಮಾರ್, ಜಯಂತಿ, ಶೈಲಶ್ರೀ, ಜೂನಿಯರ್ ರೇವತಿ, ನರಸಿಂಹರಾಜು, ಆರ್ ನಾಗೇಂದ್ರ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 210ನೇ ಚಲನಚಿತ್ರ ಸತಿ ಸುಕನ್ಯಾ. ಈ ಚಿತ್ರವನ್ನು ವೈ.ಆರ್. ಸ್ವಾಮಿಯವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಉದಯ್ ಕುಮಾರ್, ರಾಜಶೇಖರ್, ಬಾಲಕೃಷ್ಣ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 211ನೇ ಚಲನಚಿತ್ರ ಬ್ಲ್ಯಾಕ್ ಮಾರ್ಕೆಟ್. ಈ ಚಿತ್ರವನ್ನು ಎಸ್.ಎನ್. ಸಿಂಗ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಿಕ್ಕಿ ಮಾಧವರಾವ್, ನರಸಿಂಹರಾಜು, ಸಂಪತ್, ವಂದನಾ, ಶಾರದಾ, ಮುಸುರಿ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 212ನೇ ಚಲನಚಿತ್ರ ಪಾರ್ವತಿ ಕಲ್ಯಾಣ. ಈ ಚಿತ್ರವನ್ನು ಬಿ.ಎಸ್. ರಂಗಾರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಚಂದ್ರಕಲಾ, ಪಂಡ್ರಿಬಾಯಿ, ಎಂ. ಜಯಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 213ನೇ ಚಲನಚಿತ್ರ ಬೆಳ್ಳಿ ಮೋಡ. ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಕಲ್ಪನಾ, ಪಂಡ್ರಿಬಾಯಿ, ಕೆ.ಎಸ್. ಅಶ್ವಥ್, ಬಾಲಕೃಷ್ಣ, ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 214ನೇ ಚಲನಚಿತ್ರ ಗಂಗೆ ಗೌರಿ. ಈ ಚಿತ್ರವನ್ನು ಬಿ.ಆರ್. ಪಂತುಲೂರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಭಾರತಿ, ಕೆ.ಎಸ್. ಅಶ್ವಥ್, ರಾಜೇಶ್, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 215ನೇ ಚಲನಚಿತ್ರ ಕಲ್ಲು ಸಕ್ಕರೆ. ಈ ಚಿತ್ರವನ್ನು ಕಲ್ಯಾಣ್ ಕುಮಾರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಜಯಂತಿ, ಜೂನಿಯರ್ ರೇವತಿ, ಬಿ. ವಿಜಯಲಕ್ಷ್ಮಿ, ಕೆ.ಎಸ್. ಅಶ್ವಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 216ನೇ ಚಲನಚಿತ್ರ ರಾಜಶೇಖರ. ಈ ಚಿತ್ರವನ್ನು ಜಿ.ವಿ. ಅಯ್ಯರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ, ವಂದನಾ, ಉದಯ್ ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 217ನೇ ಚಲನಚಿತ್ರ ಮಿಸ್ ಬೆಂಗಳೂರು. ಈ ಚಿತ್ರವನ್ನು ಪಿ.ಎಸ್. ಮೂರ್ತಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಅರುಣ್ ಕುಮಾರ್, ಬಿ. ವಿಜಯಲಕ್ಷ್ಮಿ, ಜಯಂತಿ, ನರಸಿಂಹರಾಜು, ಬಾಲಕೃಷ್ಣ, ಪಾಪಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 218ನೇ ಚಲನಚಿತ್ರ ಲಗ್ನ ಪತ್ರಿಕೆ. ಈ ಚಿತ್ರವನ್ನು ಕೆ.ಎಸ್.ಎಲ್. ಸ್ವಾಮಿಯವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ಬಿ.ವಿ. ರಾಧಾ, ದ್ವಾರಕೀಶ್, ನರಸಿಂಹರಾಜು, ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 219ನೇ ಚಲನಚಿತ್ರ ಮುದ್ದು ಮೀನಾ. ಈ ಚಿತ್ರವನ್ನು ವೈ.ಆರ್. ಸ್ವಾಮಿಯವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಜಯಂತಿ, ಕೆ.ಎಸ್. ಅಶ್ವಥ್, ನರಸಿಂಹರಾಜು, ಎಂ.ಪಿ. ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 220ನೇ ಚಲನಚಿತ್ರ ರಾಜದುರ್ಗದ ರಹಸ್ಯ. ಈ ಚಿತ್ರವನ್ನು ಎ.ಸಿ. ನರಸಿಂಹಮೂರ್ತಿ ಮತ್ತು ಎಸ್.ಕೆ. ಭಗವಾನ್ ರವರು ಜಂಟಿಯಾಗಿ ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಭಾರತಿ, ದಿನೇಶ್, ನರಸಿಂಹರಾಜು, ಬಿ.ವಿ. ರಾಧಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 221ನೇ ಚಲನಚಿತ್ರ ದೇವರ ಗೆದ್ದ ಮಾನವ.
ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ಶೈಲಶ್ರೀ, ವಿಜಯಲಲಿತಾ, ನರಸಿಂಹರಾಜು, MP ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 222ನೇ ಚಲನಚಿತ್ರ ಬೀದಿ ಬಸವಣ್ಣ. ಈ ಚಿತ್ರವನ್ನು BR ಪಂತುಲೂರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ, B ವಿಜಯಲಕ್ಷ್ಮಿ, ನರಸಿಂಹರಾಜು, BR ಪಂತುಲು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 223ನೇ ಚಲನಚಿತ್ರ ಮನಸ್ಸಿದ್ದರೆ ಮಾರ್ಗ. ಈ ಚಿತ್ರವನ್ನು MR ವಿಠ್ಠಲ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ರಾಜಾಶಂಕರ್, ಉದಯ ಚಂದ್ರಿಕಾ, ಶೈಲಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 224ನೇ ಚಲನಚಿತ್ರ ಬಂಗಾರದ ಹೂವು. ಈ ಚಿತ್ರವನ್ನು BA ಅರಸ್ಕುಮಾರ್ ರವರು ನಿರ್ದೇಶನವನ್ನು ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಉದಯ್ ಕುಮಾರ್, ಶೈಲಶ್ರೀ, ಪಂಡ್ರಿಬಾಯಿ, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 225ನೇ ಚಲನಚಿತ್ರ ಚಕ್ರತೀರ್ಥ. ಈ ಚಿತ್ರವನ್ನು PKT ಶಿವರಾಮರಾವ್ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಜಯಂತಿ, ಬಾಲಕೃಷ್ಣ, BM ವೆಂಕಟೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 226ನೇ ಚಲನಚಿತ್ರ ಶ್ರೀ ಪುರಂದರದಾಸರು. ಈ ಚಿತ್ರವನ್ನು CV ರಾಜು ಮತ್ತು R ರಾಮಮೂರ್ತಿ ಅವರು ಜಂಟಿಯಾಗಿ ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಉದಯ್ ಕುಮಾರ್, ರಾಜಾಶಂಕರ್, KS ಅಶ್ವಥ್, ಪಂಡ್ರಿಬಾಯಿ, ಮೈನಾವತಿ, ಹರಿಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 227ನೇ ಚಲನಚಿತ್ರ ಜಾಣರ ಜಾಣ. ಈ ಚಿತ್ರವನ್ನು BM ಸತ್ಯಂರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ರಾಜಾಶಂಕರ್, ವಾಣಿಶ್ರೀ, ಶೈಲಶ್ರೀ, MP ಶಂಕರ್, R ನಾಗೇಂದ್ರ ರಾವ್, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 228ನೇ ಚಲನಚಿತ್ರ ಧನ ಪಿಶಾಚಿ. ಈ ಚಿತ್ರವನ್ನು SN ಸಿಂಗ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಸಂಪತ್, ಕಲ್ಪನಾ, KS ಅಶ್ವಥ್, ಡಿಕ್ಕಿ ಮಾಧವರಾವ್, B ವಿಜಯಲಕ್ಷ್ಮಿ, BM ವೆಂಕಟೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 229ನೇ ಚಲನಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಚಿತ್ರವನ್ನು BT ಅತಿಣಿಯವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ VS ಪಾಟೀಲ್, ಕಾಮಿನಿ ಕದಂ, ರಾಜಶೇಖರ, ಲೀಲಾ ಗಾಂಧಿ, ಶಾಂತಮ್ಮ, ತಾರಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 230ನೇ ಚಲನಚಿತ್ರ ಇಮ್ಮಡಿ ಪುಲಿಕೇಶಿ. ಈ ಚಿತ್ರವನ್ನು NC ರಾಜನ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಜಯಂತಿ, ಕಲ್ಪನಾ, ಬಾಲಕೃಷ್ಣ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 1967ರಲ್ಲಿ ಬಿಡುಗಡೆಗೊಂಡಿರುವ 26ನೇ ಮತ್ತು ಕನ್ನಡದ 231ನೇ ಚಲನಚಿತ್ರ ಪ್ರೇಮಕ್ಕೂ ಪರ್ಮಿಟೆ. ಈ ಚಿತ್ರವನ್ನು R ನಾಗೇಂದ್ರ ರಾವ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಕಲ್ಪನಾ, ಅರುಣ್ ಕುಮಾರ್, ರೇವತಿ, R ನಾಗೇಂದ್ರ ರಾವ್, ವಾದಿರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ 1967ರಲ್ಲಿ ಬಿಡುಗಡೆಗೊಂಡಿರುವ 26 ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.